இப்போ போச்சா இப்போ இருக்குதா இப்போ பிடிச்சோமே அது பிடிச்சா ಚೆಕ್ பண்ணாமல் வந்து அவங்க வந்து ಚೆಕ್ பண்ணக்கூடாது. ನಮ್ಮ ಬೆಟ್ಟದಲ್ಲಿ ಎಂತೆಂಥ ಕೇಸ್ಗಳು ಸಿಗುತ್ತೆ ಅಂದರೆ ನಿಜಕ್ಕೂ ತಲೆ ಕೆಟ್ಟೋಗುತ್ತೆ. ಯಜಮಾನ 700 ರೂಪಾಯಿ ಕಳ್ಕೊಂಡು ನಿಂತಿದ್ದಾನೆ. ಟೀ ಕುಡಿಯೋಕ್ಕೂ ಕಾಸಿಲ್ಲ ಅಂತ ಇದ್ದಾನೆ. ಸೊ ದಯವಿಟ್ಟು ಸ್ನಾನಗೃಹಗಳಲ್ಲಿ ನೀವು ನಿಮ್ಮ ಹಣದ ಮೇಲೆ ನಿಗಾವನ್ನು ವಹಿಸಿ ಅಂತ ಒಂದು ಸಂದೇಶವನ್ನು ನೀಡ್ತಾ ಯಜಮಾನ ಗೊಳೋ ಅಂತ ಇದ್ದಾನೆ. ಅದು ಎಲ್ಲಿ ಬೀಳಿಸ್ನೋ ಏನೋ ಗೊತ್ತಿಲ್ಲ, ಒಟ್ಟು ಸ್ನಾನ ಮಾಡುವಾಗ ಬಿದ್ದೋಯ್ತು ಅಂತ ಹೇಳ್ತಾ ಇದ್ದಾನೆ. ನಮ್ಮ ಕೈಲಾದ ಶಕ್ತಿ ಭಕ್ತಿ ಅರ್ಥ ಆಯ್ತಾ? ಅದಕ್ಕೆ ನಾವು ಒಂದು 4 ಜನಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋಣ ಅಂತ. ಏನೋ ಒಂದು ಅಲ್ವಾ? ಬನ್ನಿ, ನಮಸ್ತೆ. ಹೋಗಿದ್ದು ಬನ್ನಿ, ತಗೋ. ಆಯಿತು, ಹಾಂ ಕುಡಿ. ಹಾಂ ಪೋ, ನಮ್ಮ ಶಕ್ತಿ ಭಕ್ತಿ ಆಯಿತು, ಹೋಗು. ಆಯಿತು. ಸೊ ನಮ್ಮ ಶಕ್ತಿ ಭಕ್ತಿ ಕಣಪ್ಪ. ಕೆಲವು ನಾವು ಏನೇ ಮಾಡಿದ್ರೂ ನಮ್ಮ ಹತ್ರ ಬರೀ ಹುಡುಕ್ತವೆ. ಅದಕ್ಕೆ ವೀಡಿಯೋಗಳಾಗ್ತಾ ಇರ್ತೀನಿ. ಸೊ ದಯವಿಟ್ಟು ಯಾರು ಏನು ಅನ್ಕೊಂಬೇಡಿ. ಏನೋ ಬೆಳಗ್ಗೆ ಪಾಪ ಕಾಸು ಕಳ್ಕೊಂಬಿಟ್ಟಿದ್ದಾನೆ, ಗುಳೋ ಅಂತ ನಿಂತಿದ್ದಾನೆ. ಅದಕ್ಕೇನೋ ನಮ್ಮ ಕೈಲಾದ ಒಂದು ಶಕ್ತಿ ಭಕ್ತಿಯನ್ನು ನೀಡಿದ್ದೀವಪ್ಪ. ಇಷ್ಟು ಹೇಳ್ತಾ ಈ ವಿಡಿಯೋನ ಇದರಲ್ಲೂ ಅಳುಕು ಉಳುಕು ಕಂಡುಹಿಡಿಯೋರು ಕಂಡುಹಿಡೀರಿ. ಧನ್ಯವಾದಗಳು.